ಹಾಯ್ ಎವ್ರಿವನ್, ನಮಸ್ತೆ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಸಿಟೆಟ್ ಡಿಸೆಂಬರ್ 2021ರ ಸಿಲೆಬಸನ್ನು ನೋಡ್ಕೊಂಡು ಬರೋಣ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಸೆಂಟರ್ಸ್ಗಳನ್ನು ಕೊಟ್ಟಿದ್ದಾರೆ ಎಕ್ಸಾಮ್ಗೆ ಅನ್ನೋದನ್ನು, ಮತ್ತು ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ನಮಗೆ 4 ಆಪ್ಷನ್ಸ್ ಇರುತ್ತೆ ಸೆಂಟರ್ಸ್ ಚೂಸ್ ಮಾಡ್ಕೊಳ್ಳೋದು. ಸೊ ಮೊದಲಿಗೆ ಯಾವ ಒಂದು ಸೆಂಟರ್ನ ನಾವು ಚೂಸ್ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ. ಹಾಗೆ ಈ ತರಗತಿಯಲ್ಲಿ ಸಿಟೆಟ್ಗೆ ಯಾವ ಒಂದು ಪುಸ್ತಕಗಳನ್ನು ನಾವು ರೆಫರ್ ಮಾಡಬೇಕು, ನಾನು ಯಾವ ಪುಸ್ತಕಗಳನ್ನು ರೆಫರ್ ಮಾಡಿದ್ದೆ ಎಂಬುದನ್ನು ವಿತ್ ಫೋಟೋ ಮೂಲಕ ನಿಮಗೆ ತೋರಿಸ್ತೀನಿ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ಅದನ್ನು ಕೂಡ ನಾನು ವಿತ್ ಫೋಟೋ ಮೂಲಕ ಹಾಕಿದ್ದೀನಿ. ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಲ್ದೆ ಕೊನೆವರೆಗೂ ನೋಡಿ. ಈಗ ವಿಡಿಯೋನ ಪ್ರಾರಂಭಿಸೋಣ. ಸಿಟೆಟ್ಗೆ ಯಾವ ಒಂದು ಸಿಲೆಬಸನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದು ಪೇಪರ್ 1 to 5th ಪ್ರೈಮರಿ ಸ್ಟೇಜ್ಗೆ ಸಂಬಂಧಪಟ್ಟ ಹಾಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂದರೆ ಬಾಲ ವಿಕಾಸ ಮತ್ತು ಬೋಧನಾಶಾಸ್ತ್ರ ಬಗ್ಗೆ. ಇದರಲ್ಲಿ ಫಸ್ಟ್ ಏನು ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್ ಅಂದರೆ ವಿಕಾಸದ ಒಂದು ಕಾನ್ಸೆಪ್ಟ್, ಹಾಗೆ ಅದರ ಒಂದು ಸಂಬಂಧ ಕಲಿಕೆಯ ಜೊತೆ ಯಾವ ರೀತಿ ಇದೆ ಅನ್ನೋದನ್ನು, ಪ್ರಿನ್ಸಿಪಲ್ ಆಫ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂದರೆ ವಿಕಾಸದ ತತ್ವಗಳು, ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ಮತ್ತು ಅನುವಂಶೀಯತೆಯ ನಡುವೆ ಇರುವಂತಹ ಒಂದು ಸಂಬಂಧ, ಡಿಫ್ರೆನ್ಸ್ ಕೇಳ್ತಾರೆ. ಹಾಗೆ ಪರಿಣಾಮಗಳನ್ನು ಮತ್ತು ಸೋಷಾಲೈಸೇಷನ್ ಪ್ರೊಸೆಸಸ್ ಅಂದರೆ ಸಾಮಾಜಿಕರಣದ ಬಗ್ಗೆ, ಅದರಲ್ಲಿ ಟೀಚರ್, ಪೇರೆಂಟ್ಸ್, ಪಿಯರ್ಸ್ ಇವರ ಒಂದು ಮಹತ್ವವನ್ನು ಕೇಳ್ತಾರೆ. ಇನ್ನು ಪಿಯಾಜೆ, ಕೋಲ್ಬರ್ಗ್ ಆ್ಯಂಡ್ ವೈಗಾಟ್ಸ್ಕಿ ಬಗ್ಗೆ, ಅವರು ನೀಡುವಂತಹ ರಚನಾತ್ಮಕ ಮತ್ತು ಕ್ರಿಟಿಕಲ್ ಪರ್ಸೆಪ್ಟಿವ್ ಬಗ್ಗೆ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಆಫ್ ಚೈಲ್ಡ್ ಸೆಂಟರ್ಡ್ ಆ್ಯಂಡ್ ಪ್ರೋಗ್ರೆಸಿವ್ ಎಜುಕೇಷನ್, ಶಿಶು ಕೇಂದ್ರಿತ ಮತ್ತು ಪ್ರಗತಿಪರ ಶಿಕ್ಷಣದ ಒಂದು ಪರಿಕಲ್ಪನೆಯ ಬಗ್ಗೆ. ಇನ್ನು ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆಫ್ ದ ಕನ್ಸ್ಟ್ರಕ್ಟ್ ಆಫ್ ಇಂಟೆಲಿಜೆನ್ಸ್, ಬುದ್ಧಿಶಕ್ತಿ ಬಗ್ಗೆ. ನೆಕ್ಸ್ಟ್ ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಅಂದರೆ ಬಹು ಬುದ್ಧಿಶಕ್ತಿ ಬಗ್ಗೆ, ಹಾವರ್ಡ್ ಗಾರ್ಡ್ನರ್ ಅವರ. ಇನ್ನು ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್, ಭಾಷೆ ಮತ್ತು ಆಲೋಚನೆ, ಇದರ ಬಗ್ಗೆ ಪಿಯಾಜೆ ಮತ್ತು ವೈಟ್ಗೋಟ್ಸ್ಕಿ ಅವರ ಒಂದು ಸೆಂಟೆನ್ಸ್ಗಳಿವೆ. ಯಾರು ಒಂದು ಲ್ಯಾಂಗ್ವೇಜ್ ಮೇಲೆ ಒತ್ತನ್ನು ಕೊಟ್ಟಿದ್ದಾರೆ, ಥಾಟ್ ಮೇಲೆ ಯಾರು ಒತ್ತನ್ನು ಕೊಟ್ಟಿದ್ದಾರೆ, ಸೊ ಇದರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ಜೆಂಡರ್ ಆ್ಯಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟ್, ಜೆಂಡರ್ ರೋಲ್ಸ್, ಜೆಂಡರ್ ಬಾಯ್ಸ್ ಆ್ಯಂಡ್ ಎಜುಕೇಷ್ನಲ್ ಪ್ರಾಕ್ಟೀಸ್ ಅಂದರೆ ಲಿಂಗ ತಾರತಮ್ಯ ಬಗ್ಗೆ ಇರುತ್ತೆ. ಹಾಗೆ ನಾವು ಟೀಚರ್ಸ್ ಆದವರು ಸ್ಕೂಲ್ನಲ್ಲಿ ಲಿಂಗ ತಾರತಮ್ಯವನ್ನು ಮಾಡಬಾರ್ದು ಅಂತಂದರೆ ಯಾವ ಒಂದು ಪದಗಳನ್ನು ಉಪಯೋಗಿಸ್ಬೇಕು, ಈ ರೀತಿಯೆಲ್ಲ ಎಕ್ಸಾಂಪಲ್ ಕೊಟ್ಟು ಪ್ರಶ್ನೆಯನ್ನು ಕೇಳ್ತಾರೆ. ಈಸಿ ಇರುತ್ತೆ, ಅಷ್ಟೊಂದೇನು ಟಫ್ ಇರಲ್ಲ. ಇನ್ನು ನೆಕ್ಸ್ಟ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಾಂಗ್ ಲರ್ನರ್ಸ್ ಅಂದರೆ ವ್ಯಕ್ತಿತ್ವ ಭಿನ್ನತೆ ಬಗ್ಗೆ ಈಗಾಗಲೇ ನೀವು ಟೆಟ್ಟಲ್ಲಿ ಸ್ಟಡಿ ಮಾಡಿದ್ದೀರಾ. ಡಿಸ್ಟಿಂಕ್ಷನ್ ಬಿಟ್ವೀನ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್, ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುಯೇಷನ್, ಪರ್ಸ್ಪೆಕ್ಟಿವ್ ಆ್ಯಂಡ್ ಪ್ರಾಕ್ಟೀಸಸ್ ಅಂದರೆ ಕಲಿಕೆಗಾಗಿ ಮೌಲ್ಯಮಾಪನ, ಕಲಿಕೆಯಲ್ಲಿ ಮೌಲ್ಯಮಾಪನ, ಇದೆಲ್ಲ ನೀವು ನೋಡಿದ್ದೀರಾ. ಆಮೇಲೆ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟು, ಆಮೇಲೆ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುಯೇಷನ್ನು ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಬಗ್ಗೆ ಪ್ರಶ್ನೆಗಳಿರುತ್ತೆ. ಇದು ಕೂಡ ತುಂಬಾ ಈಸಿ ಇರುತ್ತೆ. ಇನ್ನು ನೆಕ್ಸ್ಟ್ ಫಾರ್ಮುಲೇಟಿಂಗ್ ಅಪ್ರಾಪ್ರಿಯೇಟ್ ಕ್ವಶನ್ಸ್ ಫಾರ್ ಅಸೆಸ್ಸಿಂಗ್ ರೆಡಿನೆಸ್ ಲೆವೆಲ್ ಆಫ್ ಲರ್ನರ್ಸ್ ಅಂದರೆ ಕಲಿಕೆಗೆ ಮಕ್ಕಳು ತಯಾರಿರ್ತಾರೆ, ಸೊ ಅದರ ಬಗ್ಗೆ ಪ್ರಶ್ನೆಗಳಿರುತ್ತೆ. ಫಾರ್ ಎನ್ಹಾನ್ಸಿಂಗ್ ಲರ್ನಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಇನ್ ದ ಕ್ಲಾಸ್ ರೂಮ್ ಅಂದರೆ ಮಕ್ಕಳ ಒಂದು ಯೋಚನಾ ಶಕ್ತಿ, ತರಗತಿ ಅನ್ವಯವಾಗಿ ನಾವು ಯಾವ ರೀತಿ ಒಂದು ಅಸೆಸ್ಸನ್ನು ಮಾಡಬೇಕು ಅವರ ಸಾಧನೆಯನ್ನು, ಇದರ ಮೇಲೆ ಪ್ರಶ್ನೆಗಳಿರುತ್ತೆ. ಇನ್ನು ಬಿ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂದರೆ ಸಮನ್ವಯ ಶಿಕ್ಷಣದ ಬಗ್ಗೆ, ಇದರ ಮೇಲೆ 2 ಕ್ವಶನ್ಸ್ ಕೇಳ್ತಾರೆ. ಅದು ಕೂಡ ತುಂಬಾ ಈಸಿ ಇರುತ್ತೆ, ಇಲ್ಲಿ ನೀವು ನೋಡಬಹುದು. ಆ್ಯಂಡ್ ಪೆಡಗಾಗಿ ಮೇಲೆ ಹೌ ಚಿಲ್ಡ್ರನ್ ಥಿಂಕ್ ಆ್ಯಂಡ್ ಲರ್ನ್, ಮಕ್ಕಳು ಯಾವ ರೀತಿ ಯೋಚನೆ ಮಾಡ್ತಾರೆ, ಯಾವ ರೀತಿ ಕಲಿತಾರೆ, ಅವರು ಫೇಲ್ ಆಗಲಿಕ್ಕೆ ಯಾವ ಕಾರಣ, ಶಿಕ್ಷಕರ ಕಾರಣ ಅಥವಾ ಸ್ಕೂಲ್ ಸಿಸ್ಟಮ್ ಕಾರಣನ, ಈ ರೀತಿ ಪ್ರಶ್ನೆಗಳು ಬರುತ್ತೆ. ನಂತರ ಬೇಸಿಕ್ ಪ್ರೊಸೆಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್, ಕಲಿಕೆ ಮತ್ತು ಬೋಧನೆಯಲ್ಲಿ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಇನ್ನು ಚೈಲ್ಡ್ ಆ್ಯಸ್ ಅ ಪ್ರಾಬ್ಲಮ್ ಸಾಲ್ವರ್ ಅಂದರೆ ಮಗು ತಾವೇ ಯಾವ ರೀತಿ ಒಂದು ಸಮಸ್ಯೆಯನ್ನು ಅದು ಸಾಲ್ವ್ ಮಾಡಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ಇನ್ನು ಅಲ್ಟರ್ನೇಟಿವ್ ಕಾನ್ಸೆಪ್ಷನ್
ಆಫ್ ಲರ್ನಿಂಗ್ ಇನ್ ಚಿಲ್ಡ್ರನ್, ಅಂದರೆ ಕಲಿಕೆಯಲ್ಲಿ ಮಕ್ಕಳಿಗೆ ಒಂದಿಷ್ಟು ನಂಬಿಕೆಗಳಿರುತ್ತೆ, ಮೂಢನಂಬಿಕೆಗಳು. ಸೊ ಅದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆ ಎರರ್ಸ್ ಅಂದರೆ ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷಕರು ಬೈಬೇಕಾ ಅಥವಾ ಬುದ್ಧಿಮಾತು ಹೇಳಬೇಕಾ, ಸಡನ್ಲಿ ಹೇಳಬೇಕಾ, ಅಥವಾ ಅವರೇ ತಂತಾವೇ ಆ ತಪ್ಪನ್ನು ತಿದ್ಕೊಳ್ಳೋ ಹಾಗೆ ಮಾಡಬೇಕಾ ಅನ್ನೋದ್ರ ಮೇಲೆ ಪ್ರಶ್ನೆಗಳಿರುತ್ತೆ. ಇನ್ನು ಕಾಗ್ನಿಷನ್ ಆ್ಯಂಡ್ ಇಮೋಷನ್ಸ್ ಅಂದರೆ ಅರಿವು, ಜ್ಞಾನಾತ್ಮಕ ಮತ್ತು ಭಾವನೆ, ಇದರ ನಡುವೆ ಇರುವಂತಹ ಡಿಫ್ರೆನ್ಸನ್ನು ಕೇಳ್ತಾರೆ. ಯಾವ ರೀತಿ ಒಂದಕ್ಕೊಂದು ಡಿಪೆಂಡ್ ಆಗಿದ್ದಾವೆ ಅಥವಾ ಇಂಡಿಪೆಂಡೆಂಟ್ ಇದ್ದಾವ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇನ್ನು ಮೋಟಿವೇಶನ್ ಆ್ಯಂಡ್ ಲರ್ನಿಂಗ್, ಮೋಟಿವೇಶನ್ ಅಂದರೆ ಅಭಿಪ್ರೇರಣೆ ಮತ್ತು ಕಲಿಕೆ, ಇದನ್ನು ಕೂಡ ನಾವು ಟೆಟಲ್ಲಿ ಈಗಾಗಲೇ ಕಲ್ತಿದ್ದೀವಿ, ಹೌದಲ್ವಾ? ಸೊ ಅದರ ಮೇಲೆ ಪ್ರಶ್ನೆ ಇರುತ್ತೆ. ಇನ್ನು ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಲರ್ನಿಂಗ್, ಪರ್ಸ್ನಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್, ಇದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಪೇಪರ್ 1ಗೆ, ಓಕೆನಾ? ಈಗ ಲ್ಯಾಂಗ್ವೇಜ್ ಫಸ್ಟ್ ಮತ್ತು ಲ್ಯಾಂಗ್ವೇಜ್ ಸೆಕೆಂಡ್ ಎರಡೂ ಕೂಡ ಒಂದು ಸಿಲೆಬಸ್ ಸೇಮ್ ಇದೆ. ಇಲ್ಲಿ ಲ್ಯಾಂಗ್ವೇಜ್ ಫಸ್ಟ್ ಸೆಕೆಂಡ್ ನಮಗೆ ಯಾವ್ದು ತೊಗೋತೀವಲ್ವಾ, ಸೊ ಇದೇ ಸಿಲೆಬಸ್. ನಾವು ಯಾವುದೇ ಭಾಷೆನ ತೆಗೆದುಕೊಳ್ಳಿ, ಕನ್ನಡ ತೊಗೊಳ್ಳಿ, ಇಂಗ್ಲೀಷ್ ತೊಗೊಳ್ಳಿ, ಹಿಂದಿ ತೊಗೊಳ್ಳಿ, ಸಿಲೆಬಸ್ ಮಾತ್ರ ಸೇಮ್ ಇರುತ್ತೆ. ಆದ್ರೇನು ಪದಗಳು, ಅರ್ಥ ಇದೆಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ, ಇಲ್ಲಾಂದರೆ ಸಿಲೆಬಸ್ ಸೇಮ್ ಇದೆ. ಇಲ್ಲಿ ಏನು ನೋಡಿ, ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಅಂದರೆ ರೀಡಿಂಗ್ ಅನ್ಸಿನ್ ಪ್ಯಾಸೇಜ್ ಇರುತ್ತೆ, 2 ಪ್ಯಾಸೇಜ್ ಇರುತ್ತೆ. ನಿಮಗೆ ಹೇಳಿದ್ದೀನಿ, ನಾವು ಲ್ಯಾಂಗ್ವೇಜ್ ಫಸ್ಟ್ ತೊಗೊಂಡ್ರೆ ಒಂದು ಪ್ಯಾಸೇಜ್, ಒಂದು ಪೋಯಮ್ ಬರುತ್ತೆ. ಲ್ಯಾಂಗ್ವೇಜ್ ಸೆಕೆಂಡಲ್ಲಿ ಏನು ಬರುತ್ತೆ, ಎರಡೂ ಕೂಡ ಪ್ಯಾಸೇಜ್ ಇರುತ್ತೆ. ಈಗ ನೆಕ್ಸ್ಟ್ ಬಿಯಲ್ಲಿ ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತಂದರೆ ಬೋಧನಾಶಾಸ್ತ್ರದ ಬಗ್ಗೆ. ಈಗ ಫಸ್ಟ್ ಒನ್ ಇದೆ ನೋಡಿ, ಲರ್ನಿಂಗ್ ಆ್ಯಂಡ್ ಅಕ್ವೆಜೇಷನ್ ಅಂದರೆ ಭಾಷಾ ಕಲಿಕೆ ಮತ್ತು ಸ್ವಾಧೀನ ಬಗ್ಗೆ. ಇದರ ಬಗ್ಗೆ ನಾನು ಆಲ್ರೆಡಿ ಇಂಗ್ಲೀಷಲ್ಲಿ ತರಗತಿನ ಮಾಡಿದ್ದೀನಿ ಟೆಟ್ ಒಂದು ಟೈಮಲ್ಲಿ. ಇನ್ನು ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಇದು ಮಾಡಿಲ್ಲ ಅನಿಸುತ್ತೆ, ಸೊ ನೆಕ್ಸ್ಟ್ ಈ ಒಂದು ತರಗತಿನ ಕೂಡ ನಾನು ಮಾಡ್ತೀನಿ. ಇನ್ನು ಥರ್ಡ್ ರೋಲ್ ಆಫ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್, ಇದರ ಬಗ್ಗೆ ಕೂಡ ಕ್ಲಾಸನ್ನು ಮಾಡಿದ್ದೀನಿ, ಆದರೆ ಸ್ವಲ್ಪ ಟೆಟ್ಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ದೆ. ಟೆಟ್ಗೆ ಡೀಟೇಲಾಗಿ ಬೇಕಾಗುತ್ತೆ, ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಮಾಡ್ತೀನಿ. ಆದರೆ ಬೇಸಿಕ್ ತಿಳ್ಕೊಬೇಕಂದ್ರೆ ಆ ತರಗತಿಯನ್ನು ನೀವು ನೋಡಲೇಬೇಕಾಗುತ್ತೆ. ಇನ್ನು ಫೋರ್ತ್ ಒನ್, ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೋಲ್ ಆಫ್ ಗ್ರಾಮರ್, ಇದು ಒಂದು ತರಗತಿನ ಕೂಡ ನಾನು ಕಂಪ್ಲೀಟಾಗಿ ಟೆಟ್ಗೆ ಯೂಸ್ ಆಗೋ ಹಾಗೆ ಟೆಟ್ಗೂ ಯೂಸ್ ಆಗೋ ಹಾಗೆ ಮಾಡಿದ್ದೀನಿ. ಸೊ ಈ ಒಂದು ತರಗತಿಯನ್ನು ನೋಡಿ. ಇನ್ನು ಚಾಲೆಂಜಿಂಗ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಅ ಡೈವರ್ಸ್ ಕ್ಲಾಸ್ ರೂಮ್ ಅಂದರೆ ಈಗ ಒಂದಿಷ್ಟು ಮಕ್ಕಳು ವೇಗವಾಗಿ ಕಲಿತಾರೆ, ಒಂದಿಷ್ಟು ಮಕ್ಕಳು ಸ್ಲೋ ಕಲಿತಾರೆ, ಸ್ಲೋ ಲರ್ನರ್ಸ್, ಫಾಸ್ಟ್ ಲರ್ನರ್ಸ್ ಹೀಗೆ, ಮತ್ತು ಬೇರೆ ಬೇರೆ ಒಂದು ಭಾಷೆಯಿಂದ ಬಂದಂತಹ ಮಕ್ಕಳಿರುತ್ತೆ. ಸೊ ಆಗ ನಾವು ಟೀಚರ್ಸ್ ಆದವರು ಅದನ್ನು ಯಾವ ರೀತಿ ಚಾಲೆಂಜಾಗಿ ತೆಗೆದುಕೊಳ್ಬೇಕು, ಅದೊಂದು ಕಷ್ಟ ಅಂತ ತಿಳ್ಕೊಬೇಕಾ, ಹೇಗೆ ನಾವು ಟೀಚನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇರುತ್ತೆ. ಆಮೇಲೆ ಲ್ಯಾಂಗ್ವೇಜ್ ಡಿಫಿಕಲ್ಟೀಸ್, ಎರರ್ಸ್ ಆ್ಯಂಡ್ ಡಿಸಾರ್ಡರ್ಸ್, ನಾನು ಟೆಟ್ಗೆ ಬೇಕಾಗುವಷ್ಟು ನಾನು ಲರ್ನಿಂಗ್ ಡಿಸ್ಯಾಬಿಲಿಟೀಸ್ಗಳನ್ನು ಮಾಡಿದ್ದೀನಿ, ಹೌದಲ್ವಾ? ಸೊ ಡಿಸಾರ್ಡರ್ಸ್ಗಳನ್ನು ಕೂಡ ನಾನು ಮಾಡ್ತೀನಿ ಈಗ ಟೆಟ್ಗೆ ಅದು ಬೇಕಾಗುತ್ತೆ. ಈಗ ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕುಲಿಯಾ ಇದೆಲ್ಲ ಕೂಡ ಟೆಟ್ಟಲ್ಲಿ ಕೂಡ ಕೇಳ್ತಾರೆ. ಸೊ ಆ ಒಂದು ತರಗತಿಯನ್ನು ಕೂಡ ನೋಡಿ ನಾನು ಮಾಡಿದ್ದೀನಿ. ಇನ್ನು ಫಿಫ್ತ್ ಒನ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ಇದು ಕೂಡ ಕಂಪ್ಲೀಟಾಗಿ ಲಿಸ್ನಿಂಗ್, ರೀಡಿಂಗ್, ಸ್ಪೀಕಿಂಗ್, ರೈಟಿಂಗ್ ಕಂಪ್ಲೀಟ್ ವೀಡಿಯೋಸ್ಗಳನ್ನ ನಾನು ಮಾಡಿದ್ದೀನಿ. ನೀವು ಇಂಗ್ಲೀಷ್ ಪ್ಲೇಸ್ಗೆ ಹೋಗಿ ನೋಡಬಹುದು. ನಂತರ ಇವ್ಯಾಲ್ಯುವೇಟಿಂಗ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಆ್ಯಂಡ್ ಪ್ರೊಫಿಸಿಯನ್ಸಿ, ಸ್ಪೀಕಿಂಗ್, ಲಿಸ್ನಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಇದೆ. ಅಂದರೆ ಸ್ಪೀಕಿಂಗ್ ಒಂದು ಯಾವ ರೀತಿ ನಾವು ಇವ್ಯಾಲ್ಯುವೇಟ್ ಮಾಡಬೇಕು, ಲಿಸ್ನಿಂಗ್, ರೀಡಿಂಗ್ ಮತ್ತು ರೈಟಿಂಗ್ ಬಗ್ಗೆ ಇನ್ನೂ ಡೀಟೇಲಾಗಿ ಮಾಡೋದಿದೆ. ಸೊ ನಾನು ಈಗ ಟೈಮ್ ಸಿಕ್ಕಾಗ ಏನು ಮಾಡ್ತೀನಿ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಯಾವೊಂದು ಪಾರ್ಟ್ಗಳನ್ನು ಬಿಟ್ಟಿದ್ದೀನಲ್ವಾ, ಸೊ ಟೆಟ್ಗೆ ಇಂಪಾರ್ಟೆಂಟ್ ಇರುವಂಥ ಅದನ್ನು ತರಗತಿಯನ್ನು ಮಾಡ್ತೀನಿ. ನಾನು ಟೆಟ್ಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ದೆ, ಅದು ಟೆಟ್ಗೂ ಯೂಸ್ ಆಗುತ್ತೆ. ನೀವು ಬೇಸಿಕ್ ನಾಲೆಡ್ಜ್ ತಿಳ್ಕೊಳ್ಳೇಬೇಕು. ಸೊ ಆ ವಿಡಿಯೋಸ್ಗಳನ್ನು ನೋಡಲೇಬೇಕಾಗತ್ತೆ. ಇನ್ನು ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಅಂದರೆ ಕಲಿಕೆ ಮತ್ತು ಬೋಧನೆಯ ಸಾಮಗ್ರಿಗಳು, ಅದರಲ್ಲಿ ಟೆಕ್ಸ್ಟ್ ಬುಕ್, ಪಠ್ಯಪುಸ್ತಕ ಬಗ್ಗೆ, ಮಲ್ಟಿಮೀಡಿಯಾ ಮಟೀರಿಯಲ್ಸ್, ಮಲ್ಟಿಲಿಂಗ್ವಲ್ ರಿಸೋರ್ಸ್ ಆಫ್ ದ ಕ್ಲಾಸ್ ರೂಮ್, ಈ ಒಂದು ತರಗತಿನ ಮಾಡಿಲ್ಲ. ಸೊ ಈಗ ಮುಂದಿನ ದಿನಗಳಲ್ಲಿ ಈ ಒಂದು ತರಗತಿಯನ್ನು ಕೂಡ ಮಾಡ್ತೀನಿ. ಇನ್ನು ಕೊನೆಯದಾಗಿ ರೆಮಿಡಿಯಲ್ ಟೀಚಿಂಗ್ ಅಂದರೆ ಪರಿಹಾರ ಬೋಧನೆ, ಈ ಒಂದು ತರಗತಿಯನ್ನು ಕೂಡ ಮಾಡಿಲ್ಲ. ಸೊ ಇದನ್ನು ಕೂಡ ನಾನು ಡೆಫಿನೆಟ್ಲಿ ಮಾಡಿಕೊಡ್ತೀನಿ. ತುಂಬ ಈಸಿ ಇದೆ, ಅಷ್ಟೊಂದೇನು ಟಫ್ ಇಲ್ಲ. ನಾವು ಕ್ವಶನ್ ಆನ್ಸರ್ ಮೂಲಕ ಅದನ್ನು ತಿಳ್ಕೊಂಡ್ರೆ ಸಾಕು, ಈಸಿ ಆಗುತ್ತೆ. ಇನ್ನು ಲ್ಯಾಂಗ್ವೇಜ್ 2 ಕೂಡ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ ನೋಡಿ.
ಸೇಮ್ ಇದೆ. ನೀವು ಅನ್ಬೋದು ನಾವೀಗ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡ್ರೆ ಹೇಗೆ ಅಂತ. ಅದಕ್ಕೆ ಸೇಮ್ ಇದೆ. ಈಗ ನಾನೇನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ನಲ್ವ, ಸೇಮ್ ಟು ಸೇಮ್ ಅದೇ ಪ್ರಶ್ನೆಯನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾರೆ. ನಿಮಗೆ ಒಂದು ಕನ್ನಡ ಕ್ವಶನ್ ಪೇಪರನ್ನು ನಾನು ಒಂದು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಆಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ. ಸೊ ಇದು ಟೋಟಲ್ ಎಲ್ಲ ಸೇಮ್ ಇದೆ. ಇನ್ನು ಮ್ಯಾಥ್ಸ್ಗೆ ಬಂದರೆ, ನಾವು ಮ್ಯಾಥ್ಸ್ಗೆ ಏನು ಮಾಡಬೇಕು, ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ 3ರಿಂದ 6 ಅಥವಾ 7 ತರಗತಿವರೆಗೆ ಅಷ್ಟೇ. ನೆಕ್ಸ್ಟ್ ಅದರ ಮುಂದೆ ಹೋಗಬೇಡಿ. 3, 4, 5th, 6th ಅಥವಾ 7th ಇಷ್ಟು ತರಗತಿಯ ಒಂದು ಎಲ್ಲ ಲೆಕ್ಕಗಳನ್ನು ಬಿಡಿಸಿ ಸಾಕು. ಈಗ ಟೆಟ್ಟಲ್ಲಿ ನಮಗೆ ಏನು ಸಿಲೆಬಸ್ ಬಿಟ್ಟು ಬೇರೆ ಪ್ರಶ್ನೆಯನ್ನು ಕೇಳ್ತಿದ್ರು, ಆದರೆ ಸಿ ಟೆಟ್ಟಲ್ಲಿ ಇಲ್ಲೇನು ಸಿಲೆಬಸ್ ಕೊಟ್ಟಿದ್ದಾರಲ್ವ, ಸೊ ಇದರ ಮೇಲೇ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇದರ ಮೇಲೆ ಪ್ರಶ್ನೆಗಳು ಬರೋದಿಲ್ಲ. ಸೊ ಇಷ್ಟು ಒಂದು ಪುಸ್ತಕಗಳನ್ನು ನೀವು ರೆಫರ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಜಿಯೋಮೆಟ್ರಿ, ಶೇಪ್ಸ್ ಆ್ಯಂಡ್ ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗು, ಸಾಲಿಡ್ ಅರೌಂಡ್ ಅಸ್, ನಂಬರ್ಸ್ ಬಗ್ಗೆ, ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್ನು. ಸೊ ಈಸಿ ಇರುತ್ತೆ, ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕು, ಆರಾಮಾಗಿ ಉತ್ತರವನ್ನು ಬಿಡಿಸ್ಬೋದು. ಇನ್ನು ಪೆಡಗಾಗಿಕಲ್ ಇಸ್ಯೂಸ್, ಅಂದರೆ ನೇಚರ್ ಆಫ್ ಮ್ಯಾಥಮೆಟಿಕ್ಸು, ಒಂದು ಗಣಿತದ ನೇಚರು, ಹಾಗೆ ಪ್ಲೇಸ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ಕರಿಕ್ಯುಲಮ್, ಇದರ ಪಠ್ಯಕ್ರಮದ ಬಗ್ಗೆ, ಲ್ಯಾಂಗ್ವೇಜ್ ಆಫ್ ಮ್ಯಾಥಮೆಟಿಕ್ಸು, ಗಣಿತದ ಭಾಷೆ ಬಗ್ಗೆ. ಸೊ ಇದೆಲ್ಲ ನಾನು PDF ಅನ್ನು ಪ್ರೊವೈಡ್ ಮಾಡ್ತೀನಿ, ನೀವು ಕಂಪ್ಲೀಟಾಗಿ ನೋಡ್ಬೋದು. ಇದು ಕೂಡ ಈಸಿ ಇರುತ್ತೆ, ಅಷ್ಟೊಂದೇನು ಟಫ್ ಇರಲ್ಲ. ಇಲ್ಲಿ ನಮಗೆ CCE ರಿಮಿಡಿಯಲ್ ಟೀಚಿಂಗು, ಇದು ಇವ್ಯಾಲ್ಯುವೇಷನ್ ಬಗ್ಗೆ, ಮತ್ತು ಏನು ಪಠ್ಯಕ್ರಮದ ಒಂದು ತತ್ವಗಳು, ಇವು ಎಲ್ಲ ಒಂದು ಪೆಡಗಾಗಿಗೆ ಸಂಬಂಧಪಟ್ಟ ಹಾಗಿವೆ. ಎಲ್ಲ ಪೆಡಗಾಗಿಯಲ್ಲಿ ಕೂಡ ಆ ಪ್ರಶ್ನೆಗಳು ಬಂದೇ ಬರುತ್ತೆ. ಇನ್ನು ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಇದು ಕೂಡ 3, 4th, 5th ಮತ್ತು 6th ಇಷ್ಟು ಪುಸ್ತಕಗಳನ್ನು ರೆಫರ್ ಮಾಡಿ. ನೀವು ಇದನ್ನು ಕಂಪ್ಲೀಟ್ ಮಾಡಿದರೆ 7th ಪುಸ್ತಕವನ್ನು ನೋಡ್ಬೋದು. ಏನು NCERT ಪುಸ್ತಕಗಳನ್ನೇ ರೆಫರ್ ಮಾಡಬೇಕು ನಾವು. ಸಿ ಟೆಟ್ಗೆ ತುಂಬ ಈಸಿ ಇರುತ್ತೆ. EVS ಅಷ್ಟು ಟಫ್ ಇರೋದೇ ಇಲ್ಲ. ಇಷ್ಟು ಪುಸ್ತಕಗಳನ್ನು ನೀವು ಓದಿದರೆ ಸಾಕು, ಆರಾಮವಾಗಿ ಅಂಕಗಳನ್ನು ಪಡಿಬಹುದು. ನಾನು ಇದರಲ್ಲಿ ಫ್ಯಾಮಿಲಿ ಬಗ್ಗೆ ಒಂದು ಕ್ಲಾಸನ್ನು ಮಾಡ್ತೀನಿ, ಆ್ಯನಿಮಲ್ಸ್ ಕೂಡ ಮಾಡ್ತೀನಿ, ಪ್ಲ್ಯಾಂಟ್ಸ್ ಬಗ್ಗೆ ಕೂಡ ನೋಟ್ಸ್ ಇದೆ ನನ್ನ ಹತ್ರ, ಅದನ್ನು ಮಾಡ್ತೀನಿ. ಆಮೇಲೆ ಫುಡ್ ಬಗ್ಗೆ ಕೂಡ ನೋಟ್ಸ್ ಇದೆ, ಅದು ಮಾಡ್ತೀನಿ. ಶೆಲ್ಟರ್, ವಾಟರ್, ಈ ಒಂದಿಷ್ಟು ನನ್ನ ಹತ್ರ ಏನು ನಾನು ಸಿಟೆಟ್ ಪ್ರಿಪೇರ್ ಆಗಬೇಕಾದ್ರೆ ನೋಟ್ಸ್ ಮಾಡಿಟ್ಟಿದ್ದೀನಲ್ವ, ಸೊ ಆ ಒಂದು ತರಗತಿಗಳನ್ನು ನಿಮಗೆ ಮಾಡಿಕೊಡ್ತೀನಿ. ಈಗ EVS ಪೆಡಗಾಗಿಗೆ ಸಂಬಂಧಪಟ್ಟ ಹಾಗೆ 15 ಪ್ರಶ್ನೆಗಳು ಇದರ ಮೇಲೇ ಕೇಳ್ತಾರೆ. ಇಲ್ಲಿ ನೋಡಿ CC ಕಾಮನ್ ಇದೆ ಅಲ್ವಾ, ಟೀಚಿಂಗ್ ಮಟೀರಿಯಲ್ ಇದು ಕಾಮನ್ ಇದೆ. ಆಮೇಲೆ ತುಂಬ ಈಸಿ ಇರುತ್ತೆ. EVS ಪೆಡಗಾಗಿ ಅಂತೂ ಇಷ್ಟು ಈಸಿ ಇರುತ್ತಲ್ಲ, ನಮ್ಮ ಮಗುವಿಗೆ ಯಾವ ರೀತಿ ಕಲಿಸ್ಬೇಕು, ಹೊರಗಡೆ ಜಗತ್ತಿಗೆ ಓದು ಯಾವ ರೀತಿ ಲಿಂಕ್ ಮಾಡಬೇಕು, ಸೊ ಇದರ ಬಗ್ಗೆನೇ ಇದಾವೆ. ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸೋದು, ಎಕ್ಸ್ಪಿರಿಮೆಂಟನ್ನು ಯಾವ ರೀತಿ, ಆಮೇಲೆ ಇದೊಂದು ಸ್ವಲ್ಪ ಇದೆ ಕಾನ್ಸೆಪ್ಟ್ ಆ್ಯಂಡ್ ಸ್ಕೋಪ್ ಆಫ್ EVS, ಆಮೇಲೆ ಸಿಗ್ನಿಫಿಕೆನ್ಸ್ ಆಫ್ EVS, ಇಂಟಿಗ್ರೇಟೆಡ್ ಅಂದರೆ ಯಾವ ವಿಷಯಗಳು ಇದರಲ್ಲಿ ಮಿಲನ ಆಗ್ತವೆ EVSಲ್ಲಿ. EVSಲ್ಲಿ ಯಾವ್ಯಾವುದು ಸೋಷಿಯಲ್ ಸೈನ್ಸ್ ಕೂಡ ಮಿಕ್ಸಪ್ ಆಗುತ್ತೆ, ಸೈನ್ಸ್ ಕೂಡ ಮಿಕ್ಸಪ್ ಆಗುತ್ತೆ, ಹೌದಲ್ವಾ. ಸೊ ಯಾವ ರೀತಿ ಇಂಟಿಗ್ರೇಟೆಡ್ ಮ್ಯಾನರ್ ಆಗಿ ಒಂದು ಸ್ಟಡಿಯನ್ನು ನಾವು ಮಾಡಿಸ್ಬೇಕು. ಎನ್ವಿರಾನ್ಮೆಂಟಲ್ ಸ್ಟಡಿ, ಎನ್ವಿರಾನ್ಮೆಂಟಲ್ ಎಜುಕೇಷನ್, ಇದರ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಕೂಡ ಕೇಳ್ತಾರೆ. ಸೊ ತುಂಬ ಈಸಿ ಇರುತ್ತೆ, ನೀವು ಇದನ್ನು ಪಾಸ್ ಮಾಡ್ಕೊಂಡು ನೋಡ್ಬೋದು. ವಿಡಿಯೋ ಲೆಂದಿ ಆಗುತ್ತೆ, ನಾನು ಕಂಪ್ಲೀಟಾಗಿ ಹೇಳ್ತಾ ಹೋದರೆ. ಇನ್ನು ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಕೂಡ ಸೇಮ್ ಸಿಲೆಬಸ್ ಇದೆ ಪೆಡಗಾಗಿದ್ದು, ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ದು. ಆದ್ರೇನು ಕೇಳುವಂತಹ ಪ್ರಶ್ನೆಗಳ ಲೆವೆಲ್ ಅಷ್ಟೇ ಚೇಂಜ್ ಆಗುತ್ತೆ. ಅಲ್ಲಿ 1 to 5th ಮಕ್ಕಳ ಒಂದು ವಯಸ್ಸಿಗೆ ಅನುಗುಣವಾಗಿ ಕೇಳ್ತಾರೆ. ಇಲ್ಲಿ ಏನು 6th-ದಿಂದ 8th ಮಕ್ಕಳಿನ ಒಂದು ವಯಸ್ಸಿಗೆ ಅನುಗುಣವಾಗಿ ಪ್ರಶ್ನೆಗಳಿರುತ್ತೆ. ನೀವು ನೋಡ್ಬೋದು ಸೇಮ್ ಇದೆ, ಏನು ಚೇಂಜಸ್ ಇಲ್ಲ, ಹೌದಲ್ವಾ. ನಂತರ ಇದು ಲ್ಯಾಂಗ್ವೇಜ್ ಕೂಡ, ಅದು ಕೂಡ ಸೇಮ್ ಇದೆ, ಕೇಳುವಂತಹ ಪ್ರಶ್ನೆಗಳ ಲೆವೆಲ್ ಅಷ್ಟೇ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಈ 3 ಒಂದು ಸಬ್ಜೆಕ್ಟ್ಗಳೇನು ಕಾಮನ್ ಇದೆ, ಅದಕ್ಕೆ ನೀವು ಬೋತ್ ಪೇಪರನ್ನು ಅಟೆಂಡ್ ಮಾಡಿ ನೋಡ್ಬೋದು. ಇನ್ನು ಮ್ಯಾಥ್ಸ್ಗೆ ಬಂದರೆ ಇಲ್ಲಿ ಏನು ಮಾಡಬೇಕು, ನೀವು 10th ಪುಸ್ತಕಗಳನ್ನು ರೆಫರ್ ಮಾಡಬೇಕು ಅಷ್ಟೇ. ಅಲ್ಲಿ 6th ಅಥವಾ 7th ಮಾಡಬೇಕಾಯಿತು ಪೇಪರ್ 1ಗೆ, ಆದರೆ ಪೇಪರ್ 2ಗೆ ಮಾತ್ರ ನೀವು 10th ಮಾಡಲೇಬೇಕು. ಸೊ ಪಾಸ್ ಮಾಡ್ಕೊಂಡು ನೋಡಿ ಯಾವುದನ್ನು ಮಾಡಬೇಕಂತ. ನಾನು ಇದರ PDF ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ ಟೆಲಿಗ್ರಾಮಲ್ಲಿ, ಯಾರು ನೋಡಿದ್ರೆ ಯಾರಿಲ್ಲ ಅಂತ ಗೊತ್ತಿಲ್ಲ. ಸೊ ಇನ್ನೊಮ್ಮೆ ಪ್ರೊವೈಡ್ ಮಾಡ್ತೀನಿ. ಇನ್ನು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ನೋಡ್ಬೋದು. ಫುಡ್ಡಲ್ಲಿ ಸೋರ್ಸಸ್ ಆಫ್ ಫುಡ್, ಕಾಂಪೋನೆಂಟ್ಸ್ ಆಫ್ ಫುಡ್, ಕ್ಲೀನಿಂಗ್ ಫುಡ್ಡು, ಆಮೇಲೆ ಮಟೀರಿಯಲ್ಸ್ ಬಗ್ಗೆ ಇದೆ, ದ ವರ್ಡ್ ಆಫ್ ಲಿವಿಂಗು,
ಸೊ ಇದೆಲ್ಲ ಇದೆ. ಪೆಡಗಾಗಿ ಸೇಮ್ ಬರುತ್ತೆ. ಸ್ವಲ್ಪ ಇ ವಿ ಎಸ್ದು ಚಿಕ್ಕ ಮಕ್ಕಳಿಗೆ ನಾವು ಯಾವ ರೀತಿ ಕಲಿಸ್ಬೇಕಿರುತ್ತಲ್ವ, ಸೊ ಇಲ್ಲಿ ಸ್ವಲ್ಪ ಲೆವೆಲ್ ಜಾಸ್ತಿ ಆಗುತ್ತೆ. ಆಮೇಲೆ ಇದು ರಿಮಿಡಿಯಲ್ ಟೀಚಿಂಗ್, ಇವ್ಯಾಲ್ಯುವೇಷನ್ನು, ಮಟೀರಿಯಲ್ಸ್ ಇದು ಮಾತ್ರ ಎಲ್ಲದರಲ್ಲಿಯೂ ಸೇಮ್ ಇರುತ್ತೆ, ನೀವು ನೋಡ್ಬೋದು. ಇನ್ನು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ನೀವು 6ರಿಂದ 10ರವರೆಗಿನ NCERT ಪುಸ್ತಕವನ್ನೇ ರೆಫರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದಿಷ್ಟು ಪಾಠಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ಸೊ ಇದರ ಮೇಲೇ ಪ್ರಶ್ನೆ ಬರುತ್ತೆ. ಔಟ್ ಆಫ್ ಸಿಲೆಬಸ್ ಅಂತೂ ಒಂದು ಕ್ವಶನ್ ಕೇಳಲ್ಲ, ನಿಜ ಹೇಳ್ತೀನಿ. ತುಂಬ ಈಸಿ ಇರುತ್ತೆ, ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳ್ತಾರೆ. ಯಾವ ರೀತಿ ಅಂದರೆ ಎ ಸರಿನಾ, ಬಿ ಸರಿನಾ, ಎ ಬಿ ಎರಡೂ ಸರಿನಾ, ಈ ರೀತಿ ಎಷ್ಟು 2019ನಲ್ಲಿ ಈ ಪ್ರಶ್ನೆಗಳು ಹೆಚ್ಚಾಗಿತ್ತು. ಆದರೆ ನೆಕ್ಸ್ಟ್ 2021ನಲ್ಲಿ ಈಸಿ ಇತ್ತು, ಅಷ್ಟೇನು ಟಫ್ ಇರಲಿಲ್ಲ. ಒಮ್ಮೆ ಈಸಿ ಬರುತ್ತೆ, ಒಮ್ಮೆ ಟಫ್ ಬರುತ್ತೆ. ಸೊ ನಾವು ಓದೋದ್ರ ಮೇಲೆ ಇರ್ತೀವಿ. ನಾವೆಲ್ಲ ಪ್ರಿಪೇರ್ ಆಗಿದ್ದರೆ ನಮಗೆ ಈಸಿ ಅನಿಸುತ್ತೆ. ಸೊ ಪ್ರಿಪೇರ್ ಆಗಿರಲಿಲ್ಲ ಅಂದರೆ ಟಫ್ ಆಗೋದಂತೂ ಸಹಜ, ಹೌದಲ್ವಾ? ಸೊ ಇದಿಷ್ಟು ಹಿಸ್ಟ್ರಿ ಬಗ್ಗೆ ಇದೆ, ನೋಡ್ಬೋದು ನೀವು. ಎಲ್ಲ ನಾವೀಗಾಗಲೇ ಕನ್ನಡದಲ್ಲಿ ಇದನ್ನೆಲ್ಲ ಕಲ್ತಿದ್ದೀವಿ. ಸೊ ಅದೇನು ಇಂಗ್ಲೀಷಲ್ಲಿ ಇರುತ್ತೆ, ಸ್ವಲ್ಪ ಲೆವೆಲ್ ಜಾಸ್ತಿ ಆಗುತ್ತೆ ಅಷ್ಟೇ. ಇಂಗ್ಲೀಷ್ ಮೀಡಿಯಮ್ ಟೆಟ್ ಬರೆದವ್ರಿಗಂತೂ ಫುಲ್ ಈಸಿ ಆಗುತ್ತೆ, ಆಲ್ರೆಡಿ ವರ್ಡ್ಸ್ಗಳು ಗೊತ್ತಿರುತ್ತೆ ಏನಂತಾರೆ ಅಂತ. ಕನ್ನಡ ಮೀಡಿಯಮ್ದವ್ರಿಗೆ ಸ್ವಲ್ಪ ಟಫ್ ಆಗ್ಬೋದು, ಆದರೂ ಕೂಡ ನೀವು ಆ ವರ್ಡ್ಸ್ಗಳಿಗೆ ಏನಂತಾರೆ ಅನ್ನೋದನ್ನು ಎಲ್ಲ ಡಿಕ್ಷನರಿ ಮೂಲಕ ನೋಡಿಕೊಂಡು ನೀವು ರೀಡ್ ಮಾಡಿದರೆ ಈಸಿ ಆಗುತ್ತೆ, ಓಕೆನಾ? ಇನ್ನು ಜಿಯೋಗ್ರಫಿಗೆ ಏನೇನು ಕೇಳ್ತಾರೆ ನೋಡಿ. ಪ್ಲ್ಯಾನೆಟು, ಗ್ಲೋಬ್ ಬಗ್ಗೆ, ಭೂಮಿ ಬಗ್ಗೆ, ಎನ್ವಿರಾನ್ಮೆಂಟ್ ಇನ್ ಇಟ್ಸ್ ಟೊಟ್ಯಾಲಿಟಿ, ಮತ್ತು ವಾಟರ್, ಏರ್, ಗಾಳಿ, ನೀರು, ಇದರ ಮೇಲೆ ಪ್ರಶ್ನೆ ಇರುತ್ತೆ. ಆಮೇಲೆ ಅಗ್ರಿಕಲ್ಚರ್ ಬಗ್ಗೆ, ರಿಸೋರ್ಸ್, ಟೈಪ್ ಆಫ್ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ಎನ್ವಿರಾನ್ಮೆಂಟ್, ಸೆಟಲ್ಮೆಂಟ್, ಆಮೇಲೆ ಟ್ರಾನ್ಸ್ಪೋರ್ಟ್ ಬಗ್ಗೆ ಇರುತ್ತೆ. ಇದಿಷ್ಟು ಜಿಯೋಗ್ರಫಿಗೆ ಆಯಿತು. ಇನ್ನು ನೆಕ್ಸ್ಟ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಅಂದರೆ ಸಿವಿಕ್ಸ್, ಏನು ರಾಜಕೀಯ ಒಂದು ಶಾಸ್ತ್ರದಲ್ಲಿ ಡೈವರ್ಸಿಟಿ ಬಗ್ಗೆ, ಗೋರ್ಮೆಂಟ್ ಸರ್ಕಾರದ ಬಗ್ಗೆ, ಲೋಕಲ್ ಗೋರ್ಮೆಂಟು, ಆಮೇಲೆ ಮೇಕಿಂಗ್ ಅ ಲಿವಿಂಗ್, ಡೆಮೋಕ್ರಸಿ ಬಗ್ಗೆ ಇರುತ್ತೆ, ಪ್ರಜಾಪ್ರಭುತ್ವ, ಸ್ಟೇಟ್ ಗೋರ್ಮೆಂಟ್ ಬಗ್ಗೆ. ಸೊ ಇದು ಕೂಡ ತುಂಬ ಈಸಿ ಇರುತ್ತೆ. ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಬಗ್ಗೆ, ಪಾರ್ಲಿಮೆಂಟ್ ಬಗ್ಗೆ, ನಂತರ ನ್ಯಾಯಾಂಗ, ಕಾರ್ಯಾಂಗ, ಈ ಎಲ್ಲ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಕೂಡ ಈಸಿ ಇರುತ್ತೆ. ಇನ್ನು ಸಮಾಜ ವಿಜ್ಞಾನದ ಪೆಡಗಾಗಿಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಒಂದು ಏನು ವಿಷಯಗಳನ್ನು ಕೊಟ್ಟಿದ್ದಾರೆ, ಕಾನ್ಸೆಪ್ಟ್ಗಳನ್ನು, ಇದರ ಮೇಲೇ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದು ಕೂಡ ಈಸಿ ಇರುತ್ತೆ, 20 ಕ್ವಶನ್ಸ್ ಈ ಒಂದು ಕಾನ್ಸೆಪ್ಟ್ ಮೇಲೇ ಕೇಳ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ನಾನು ಪುಸ್ತಕಗಳ ಬಗ್ಗೆ ಕೂಡ ಹೇಳ್ತೀನಿ. ಸೊ ಏನು ವರಿ ಮಾಡ್ಕೋಬೇಡಿ, ಇಲ್ಲಿ ನೋಟ್ ಕೊಟ್ಟಿದ್ದಾರೆ ನೋಡಿ, ನೀವು ಯಾವ ಒಂದು ಪುಸ್ತಕವನ್ನು ರೆಫರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಫಾರ್ ಡಿಟೇಲ್ ಸಿಲೆಬಸ್ ಫಾರ್ ಕ್ಲಾಸಸ್ 1 to 8 ಪ್ಲೀಸ್ ರೆಫರ್ NCERT ಸಿಲೆಬಸ್ ಆ್ಯಂಡ್ ಟೆಕ್ಸ್ಟ್ ಬುಕ್ಸ್, ಅಂದರೆ NCERT ಪುಸ್ತಕಗಳನ್ನೇ ನಾವು ರೆಫರ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ನಾನು ಸೆಂಟರ್ಸ್, ನಮ್ಮ ಕರ್ನಾಟಕದಲ್ಲಿ ಯಾವೊಂದು ಸೆಂಟರ್ಸ್ನ ಕೊಟ್ಟಿದ್ದಾರೆ, ಮೊದಲು ನಾವು ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ ಇಲ್ಲಿ ಸೆಂಟರ್ಸನ್ನು ನೋಡಬಹುದು ನೀವು, ಕರ್ನಾಟಕದಲ್ಲಿ ಯಾವ ಸೆಂಟರ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತ. 174 to 181ವರೆಗೂ ಎಲ್ಲ ನಮ್ಮ ಸಮೀಪ ಇರುವಂತಹ ಒಂದು ಸೆಂಟರ್ಸ್ಗಳನ್ನೇ ಕೊಟ್ಟಿದ್ದಾರೆ. ಮುಂಚೆಲ್ಲ ನಾವು ಬೆಂಗಳೂರು, ಮಂಗಳೂರು, ಆಮೇಲೆ ಮೈಸೂರು, ಇಲ್ಲ ಪುನಃ ಅಲ್ಲಿ ಹೋಗಿ ಎಕ್ಸಾಮ್ನ ಬರೀಬೇಕಾಗಿತ್ತು. ಸೊ 1 ಡೇ ಬೇಕಾಗಿತ್ತು, ಸ್ಯಾಟರ್ಡೆ ಬಿಟ್ಟರೆ ಸಂಡೇನೇ ನಾವು ಮುಟ್ತಾ ಇದ್ವಿ, ಹೌದಲ್ವಾ? ಸೊ ಈಗ ಹಾಗಿಲ್ಲ, ಆನ್ಲೈನ್ ಮೋಡ್ ಇರೋದರಿಂದ ನಮ್ಮ ಸಮೀಪ ಸೆಂಟರ್ಸ್ ಅಂದರೆ ಸಮೀಪ ಇರುವಂತಹ ಡಿಸ್ಟ್ರಿಕ್ಟ್ಗಳಿಗೆ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಅಪ್ಲೈ ಮಾಡಬೇಕಾದ್ರೆ ನಮಗೆ 4 ಆಪ್ಷನ್ಸ್ ಇರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಈ ಅಂದರೆ 4 ಸೆಂಟರ್ಸ್ಗಳನ್ನು ನಾವು ಹಾಕಬೇಕಾಗತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಫಸ್ಟ್ಗೆ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ನಮಗೆ ಯಾವುದು ನಿಯರ್ ಇದೆ, ಯಾವುದು ಬೇಕಲ್ವ ನಮಗೆ, ಅದನ್ನೇ ಫಸ್ಟಾಗಿ ಸೆಲೆಕ್ಟ್ ಮಾಡಿ. ಆಲ್ಮೋಸ್ಟ್ ನಾವು ಏನು ಫಸ್ಟ್ಗೆ ಸೆಲೆಕ್ಟ್ ಮಾಡಿರ್ತೀವಲ್ವ ಅದನ್ನೇ ನಮಗೆ ಎಕ್ಸಾಮ್ ಸೆಂಟರ್ ಆಗಿ ಕೊಡ್ತಾರೆ. ಆಮೇಲೆ ನೀವು ಅದರ್ 3 ಯಾವ್ದು ಬೇಕಾದರೂ ಹಾಕ್ಬೋದು. ಫಸ್ಟ್ಗೆ ಮಾತ್ರ ಬೇಕಾಗಿದ್ದು ಹಾಕಿ. ಒಂದು ವೇಳೆ ಫಸ್ಟ್ದು ಫುಲ್ ಆದರೆ ಅಷ್ಟೇ ಏನು ಮಾಡ್ತಾರೆ, ಸೆಕೆಂಡ್ ಕೊಡ್ತಾರೆ. ಆದರೆ ಆಲ್ಮೋಸ್ಟ್ ಸೆಕೆಂಡ್ ಯಾವತ್ತೂ ಕೊಟ್ಟೇ ಇಲ್ಲ, ಫಸ್ಟ್ದೇ ಕೊಡುತ್ತಾರೆ. ಸೊ ಆ ರೀತಿ ಅಂದರೆ ನಿಯರ್ ಕೊಟ್ಟಿದ್ರೋದಕ್ಕೋಸ್ಕರ ಎಲ್ಲರೂ ಈಗ ಎಕ್ಸಾಮನ್ನು ಕಟ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಸೆಕೆಂಡ್ ಏನು ಮಾಡಿ, ಅದಕ್ಕಿಂತಲೂ ಸ್ವಲ್ಪ ಅಂದರೆ ಅದು ಬಿಟ್ಟರೆ ನಮಗೆ ನೆಕ್ಸ್ಟ್ ಹೋಗಬೇಕು ಅನ್ನೋವಂಥ ಒಂದು ಸೆಂಟರನ್ನು ನೀವು ಚೂಸ್ ಮಾಡ್ಕೋಬೋದು. ಇದನ್ನು ಕೂಡ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾವ್ಯಾವುದು ಇದೆ ಅಂತ. ಈಗ ನೆಕ್ಸ್ಟ್ ಪುಸ್ತಕಗಳ ಬಗ್ಗೆ ನೋಡೋಣ. ಈಗ ಬುಕ್ಸ್ ಫಾರ್ CTET ಎಕ್ಸಾಮ್, ಯಾವೊಂದು ಪುಸ್ತಕಗಳನ್ನು ರೆಫರ್ ಮಾಡಬೇಕು ಅನ್ನೋದನ್ನು
ನೋಡೋಣ. ಈಗ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಟೆಟ್ ಎಕ್ಸಾಮ್ ಒಂದು ಟೈಮಲ್ಲಿ ಕೂಡ ಹೇಳಿದೆ ಈ ಪುಸ್ತಕದ ಬಗ್ಗೆ. ಇದು ತುಂಬಾ ಒಳ್ಳೆಯ ಪುಸ್ತಕ ಇದೆ. ನಾನು ಇದನ್ನೇ ಟೆಟ್ಗೂ ರೆಫರ್ ಮಾಡಿದ್ದೀನಿ, ಹಾಗೆ ಸಿ ಟೆಟ್ಗೂ ಕೂಡ ಇದನ್ನೇ ರೆಫರ್ ಮಾಡಿದ್ದೀನಿ. NCERT ಬೇಸ್ಡ್ ಇದೆ. ಗ್ಯಾನ್ ಸಿಂಗ್ ಮತ್ತು ಓಂ ಪ್ರಕಾಶ್ ಅವರ ಪುಸ್ತಕ. ತುಂಬಾ ಒಳ್ಳೆಯ ಪುಸ್ತಕ. ಫಸ್ಟ್ಗೆ ಗ್ರಾಮರ್ ಪಾರ್ಟ್ ಇದೆ. ಆನಂತರ ಪೆಡಗಾಗಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ರತಿ ಲೆಸನ್ನ ಹಿಂದೆ ಪ್ರಾಕ್ಟೀಸ್ ಕ್ವಶನ್ಸ್ನ ಕೊಟ್ಟಿದ್ದಾರೆ. ನಂತರ ಯಾವ ಒಂದು ವರ್ಷದಲ್ಲಿ ಯಾವ ಪ್ರಶ್ನೆನ ಕೇಳಿದ್ರು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ತುಂಬ ಒಳ್ಳೆಯ ಪುಸ್ತಕ ಇದೆ. ಸೊ ಇದನ್ನು ನೀವು ರೆಫರ್ ಮಾಡ್ಬೋದು. ಇನ್ನು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಇದೆ ಪುಸ್ತಕ ಅಂತ ಇಲ್ಲ, ನಾವೇನು ಟೆಟ್ಗೆ ಫಾಲೋ ಮಾಡಿದ್ದೀವಿ ಅಲ್ವಾ, ಸೊ ಅದೇ ಪುಸ್ತಕವನ್ನು ಓದ್ಕೋಬೋದು. ಮತ್ತು ಇಲ್ಲಿ ಕ್ವಶನ್ಸ್ ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ನಾನು ಹೇಳಿದ್ದೀನಲ್ವ, ಏನು ಇಂಗ್ಲೀಷ್ ಇದೆ ಅಲ್ವಾ, ಸೊ ಇಂಗ್ಲೀಷನ್ನೇ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ನಾನು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೀನಿ, ಯಾವ ರೀತಿ ಸಿಟೆಟಲ್ಲಿ ಕನ್ನಡದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ. ಸೊ ಆಗ ನಿಮಗೆ ಐಡಿಯಾ ಬರುತ್ತೆ. ಇನ್ನು CDPಗೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿಗೆ ನಾನು ಈ ಒಂದು ಬುಕ್ಕನ್ನು ರೆಫರ್ ಮಾಡಿದೆ. ಆಲ್ರೆಡಿ ನಿಮಗೆ ಗೊತ್ತಿದೆ, ಹಿಮಾಂಶಿ ಸಿಂಗ್ ಮ್ಯಾಮ್ ಅವ್ರ ಬಗ್ಗೆ. ಲೆಟ್ಸ್ ಲರ್ನ್ ಒಂದು ಯೂಟ್ಯೂಬಲ್ಲಿ ಕೇಳಿರ್ಬೋದು ನೀವು ಅವರ ತರಗತಿಗಳನ್ನು. ಸೊ ಈ ಬುಕ್ಕನ್ನು ರೆಫರ್ ಮಾಡಿದ್ದೆ. ಹಾಗೆ ಒಂದಿಷ್ಟು ಟೆಲಿಗ್ರಾಮಲ್ಲಿ ಏನು PDFs ಬರುತ್ತಲ್ಲ, ಸೊ ಆ PDFsಗಳನ್ನು ಕೂಡ ನಾನು ಫಾಲೋ ಮಾಡಿದ್ದೆ. ಇದು ಕೂಡ ಒಳ್ಳೆಯ ಪುಸ್ತಕ ಇದೆ. ಎಷ್ಟು ಬೇಕೋ ಅಷ್ಟನ್ನೇ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಒಂದು ವರ್ಷದ ಕ್ವಶನ್ ಪೇಪರ್ ಕೂಡ ಇದರಲ್ಲಿ ಸಾಲ್ವ್ಡ್ ಇದೆ. ಈ ಪುಸ್ತಕವನ್ನು ನೀವು ರೆಫರ್ ಮಾಡ್ಬೋದು. ಈಗ ನ್ಯೂ ಎಡಿಷನ್ ಬರುತ್ತೆ. ನಾನು ಇದನ್ನು 19ನಲ್ಲಿ ತೆಗೆದುಕೊಂಡಿದ್ದೆ. ಇನ್ನು EVSಗೆ ಕಂಟೆಂಟ್ಗೋಸ್ಕರ ಆಲ್ರೆಡಿ ಹೇಳಿದ್ದೀನಿ, 3rd, 4th, 5th, 6th, 7thವರೆಗೂ NCERT ಪುಸ್ತಕಗಳನ್ನು ರೆಫರ್ ಮಾಡಬೇಕು. ಹಾಗೆ ಪೆಡಗಾಗಿಗೆ ಸಂಬಂಧಪಟ್ಟ ಹಾಗೆ ಇದು ಮ್ಯಾಗ್ರೋ ಹಿಲ್ರವರ ಓಂ ಪ್ರಕಾಶ್, ವಿಮ್ಲಾ ಪ್ರಕಾಶ್, ಸುನೀತಾ ಇವರ ಒಂದು ಪುಸ್ತಕ ಚೆನ್ನಾಗಿದೆ. ಇದು NCERT ಬೇಸ್ಡ್ ಇದೆ. ಸೊ ಈ ಒಂದು ಪುಸ್ತಕವನ್ನು ನೀವು ರೆಫರ್ ಮಾಡ್ಬೋದು. ಹಾಗೆ ಅರಿಹಂತ್ ಅವ್ರದ್ದಿದೆ, ದಿಶಾ ಪಬ್ಲಿಕೇಶನ್ ಇದೆ. ಸೊ ನೋಡ್ಕೊಳ್ಳಿ ನಿಮಗೆ ಯಾವುದು ಒಳ್ಳೇದು ಅನಿಸುತ್ತೋ ಸೊ ಆ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು. ಇನ್ನು ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಕಂಟೆಂಟ್ಗೆ ಮಾತ್ರ NCERT ಬುಕ್ಸನ್ನೇ ರೆಫರ್ ಮಾಡಬೇಕು. ಇನ್ನು ಪೆಡಗಾಗಿಗೆ ಇಲ್ಲಿ 1 to 5thವರೆಗೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಪೆಡಗಾಗಿ ಈ ಪುಸ್ತಕವನ್ನು ರೆಫರ್ ಮಾಡ್ಬೋದು. ಇದು ಕೂಡ ಮ್ಯಾಗ್ರೋ ಹಿಲ್ರವರದ್ದೇ ಇದೆ. ನಂತರ ಇದು ಪೇಪರ್ 1ಗೆ ಆಯಿತು. ಇನ್ನು ಪೇಪರ್ 2ಗೆ ಕೂಡ ನೀವು ಕೇಳ್ಬೋದು. ಸೊ ಪೇಪರ್ 2ಗೆ ಇದಿದೆ ನೋಡಿ, ಪಿಯರ್ಸನ್ ಅವರ ಹನೀತ್ ಗಾಂಧಿ ಅನ್ನೋರ ಒಂದು ಪುಸ್ತಕ. ಇದರಲ್ಲಿ ಒಂದು ಮಾಡೆಲ್ ಟೆಸ್ಟ್ ಪೇಪರ್ಸ್ ಕೂಡ ಇವೆ. ಸೊ ಇದು ಪೇಪರ್ 2ಗೆ ಯೂಸ್ ಆಗುತ್ತೆ. ಸೊ ಈ ಒಂದು ಬುಕ್ಕವನ್ನು ನೀವು ರೆಫರ್ ಮಾಡ್ಬೋದು. ಇನ್ನು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಕಂಟೆಂಟ್ಗೆ NCERT ಪುಸ್ತಕವನ್ನೇ ರೆಫರ್ ಮಾಡಬೇಕು. ಪೆಡಗಾಗಿಗೆ ಇದು ಕೂಡ ಪಿಯರ್ಸನ್ ಅವ್ರದ್ದೇ, ಸಂದೀಪ್ ಕುಮಾರ್. ಇದು ಕೂಡ ಒಳ್ಳೆಯ ಪುಸ್ತಕ ಇದೆ. ಸೊ ಇದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಆಲ್ರೆಡಿ ಒಂದಿಷ್ಟು ಜನ ಪುಸ್ತಕವನ್ನು ನೀವು ತೆಗೆದುಕೊಂಡಿರ್ತೀರ. ಅಂದರೆ ಎಕ್ಸಾಂಪಲ್ ಈಗ ಇಂಗ್ಲೀಷ್ಗೆ ತುಂಬ ಜನ ಅರಿಹಂತ್ ಬುಕ್ಕನ್ನು ರೆಫರ್ ಮಾಡ್ತೀರಾ. ಅದು ಕೂಡ ಒಳ್ಳೆಯ ಪುಸ್ತಕ ಇದೆ. ಅದು ಕೂಡ ನನ್ನ ಹತ್ರ ಇದೆ. ಆದರೆ ನಾನು ಕಂಪ್ಲೀಟಾಗಿ ಈ ಒಂದು ಗ್ಯಾನ್ ಸಿಂಗ್ ಓಂ ಪ್ರಕಾಶ್ ಇದೆ ಅಲ್ವಾ, ಸೊ ಆ ಪುಸ್ತಕವನ್ನೇ ಓದಿದ್ದೆ. ಅದು ತೊಗೊಂಡ್ರೂ ಕೂಡ ಒಳ್ಳೆಯದೇ. ಈಗೇನು ನಿಮ್ಮ ಹತ್ರ ಒಂದು ವೇಳೆ ಪುಸ್ತಕ ಇದ್ದರೆ ಅದನ್ನೇ ರೆಫರ್ ಮಾಡಿ, ಮತ್ತು ಈ ಎಲ್ಲ ಪುಸ್ತಕಗಳನ್ನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಮಾತ್ರ ತೆಗೆದುಕೊಳ್ಳಿ, ಓಕೆನಾ. ನಮಗೆ ಬೇಸಿಕ್ ಒಂದು ನಾಲೆಜ್ ಸಿಕ್ಕರೆ ಸಾಕು, ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು. ಯಾವ ರೀತಿ ಪ್ರಶ್ನೆ ಬಂದರೂ ನಾವು ಒಂದು ಪ್ರಶ್ನೆಯನ್ನು ಅಟೆಂಡ್ ಮಾಡ್ಬೋದು. ಮತ್ತೇನು ಕ್ವಶನ್, ನೀವು ಪುಸ್ತಕ ರೆಫರ್ ಮಾಡುವುದಕ್ಕಿಂತ ಕ್ವಶನ್ ಪೇಪರನ್ನು ರೆಫರ್ ಮಾಡಿ. ಪ್ರೀವಿಯಸ್ ಇಯರ್ ಎಷ್ಟು ಒಂದು ಎಕ್ಸಾಮ್ ನಡೆದಿದೆ ಅಲ್ವಾ, ಎಲ್ಲ ಎಕ್ಸಾಮ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೀವು ಅನಲೈಸಸ್ ಮಾಡಿದರೆ ಸಾಕು. ಅಲ್ಲೇ ಎಷ್ಟು 90 ನಾವು ತೆಗೆದುಕೊಳ್ಬೋದು, ಕ್ವಾಲಿಫೈ ಆಗ್ಬೋದು. ಅಷ್ಟು ಅಲ್ಲೇ ಎಲ್ಲ ನಮಗೆ ಕವರ್ ಆಗುತ್ತೆ. ಸೊ ಕ್ವಶನ್ ಪೇಪರ್ಗೆ ನಾವು ಯಾವೊಂದು ಬುಕ್ಕನ್ನು ರೆಫರ್ ಮಾಡಬೇಕು ಅಂತ ಕೇಳ್ತಾ ಇದ್ರಿ, ಎಲ್ಲಿ ಸಿಗುತ್ತೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾವು ಹೇಗೆ ತೆಗೆದುಕೊಳ್ಬೇಕು ಎಲ್ಲಿ ಅಂತ. ಸೊ ನಾನು ಎಕ್ಸಾಮನ್ನು ಕಟ್ಟಿದ ಟೈಮಲ್ಲಿ 2018ನಲ್ಲಿ ನನಗೆ ಈ ಪುಸ್ತಕದ ಬಗ್ಗೆ ಮಾಹಿತಿ ಇರಲಿಲ್ಲ. ನಾನೇನು ಮಾಡಿದ್ದೆ, ಗೂಗಲ್ನಲ್ಲಿ ಪ್ರಿಂಟ್ ತೆಗೆಸ್ಕೊಂಡಿದ್ದೆ. ಸೊ ಪ್ರಿಂಟ್ ತೆಗೆಸ್ಕೊಂಡು ತುಂಬ ದುಡ್ಡು ವೇಸ್ಟ್ ಆಗಿತ್ತು. ಅದರಿಂದ ನಮಗೆ ಬುಕ್ಸೇ ಬರುತ್ತೆ ಅದು ಪ್ರಿಂಟ್ ತೆಗೆಸ್ಕೊಳ್ಳೋದಕ್ಕಿಂತ. ಸೊ ನೀವೇನು ಮತ್ತು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ನಮಗೆ ctetnik.com ಅಲ್ಲಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡೋ ಆಪ್ಷನ್ಸ್ ಇದೆ. ಆದರೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಎಷ್ಟಂತ ಓದ್ತೀರಾ, ಅಲ್ಲಿ ಪ್ರತಿ ಬಾರಿ ಕೀ ಆನ್ಸರ್ ನೋಡಬೇಕು, ನಂತರ ಕ್ವಶನ್ ಪೇಪರ್ ನೋಡಬೇಕು. ಅದಕ್ಕಿಂತಲೂ ಬೆಸ್ಟ್ ಏನು ಮಾಡಿ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು ಬುಕ್ಕನ್ನು ತೊಗೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ಆರ್ ಗುಪ್ತಾ ಅವರ ಇಲ್ಲಿ ಪ್ರಾಕ್ಟೀಸ್ ಟೆಸ್ಟ್ ಪೇಪರ್ಸ್ ಕೂಡ ಇವೆ, ಮತ್ತು ಪ್ರೀವಿಯಸ್ ಇಯರ್ ಪೇಪರ್ ಸಾಲ್ವ್ ಮಾಡಿದ್ದಾರೆ. ಸೊ ಇದು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಇದನ್ನು ನೀವು ತೆಗೆದುಕೊಳ್ಬೋದು. ತುಂಬ ಒಳ್ಳೆಯ ಪುಸ್ತಕ ಇದೆ. ಎಲ್ಲ ಒಂದು ಪ್ರಶ್ನೋತ್ತರಗಳನ್ನು
ಕವರ್ ಮಾಡಿದ್ದಾರೆ. ಅಂದರೆ ಎಷ್ಟು ವರ್ಷ ಈಗ ಎಕ್ಸಾಮ್ ನಡೆದಿದೆ ಅಲ್ವಾ, ಎಲ್ಲ ಇದೆ. ಇನ್ನು ಸೋಷಿಯಲ್ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಇದು ಕೂಡ ಆರ್ ಗುಪ್ತಾ ಅವರದೇ. ಇಲ್ಲಿ ಕೂಡ ಪ್ರಾಕ್ಟೀಸ್ ಟೆಸ್ಟ್ಸ್ ಇವೆ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದೆ. ಇನ್ನು ಮ್ಯಾಥ್ಸ್ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಇದು ಕೂಡ ಆರ್ ಗುಪ್ತಾ ಅವರದೇ. ಇದನ್ನು ನೀವು ತೆಗೆದುಕೊಳ್ಬೋದು. ಇಲ್ಲಿ ಸಾಲ್ವ್ಡ್ ವಿತ್ ಎಕ್ಸ್ಪ್ಲನೇಷನ್ ಅಂತ ಕೊಟ್ಟಿದ್ದಾರೆ, ನೋಡ್ಬೋದು. ಲೇಟೆಸ್ಟ್ ಎಡಿಷನ್, ನೀವು ಆದಷ್ಟು ಲೇಟೆಸ್ಟ್ ಇದ್ದಂತಹ ಎಡಿಷನ್ಗಳನ್ನೇ ತೆಗೆದುಕೊಳ್ಳಿ. ಮುಂಚೆ ಇರುವಂಥ ಓಲ್ಡ್ ಬುಕ್ಸನ್ನು ಪರ್ಚೇಸ್ ಮಾಡಬೇಡಿ. ಯಾಕಂದರೆ ಓಲ್ಡ್ ಬುಕ್ಕಲ್ಲಿ ಅದು ಯಾವಾಗ ಪ್ರಿಂಟ್ ಆಗಿರುತ್ತೆ ಅಷ್ಟರವರೆಗೂ ಮಾತ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರುತ್ತೆ. ಈಗ ನೀವು ಎಡಿಷನ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿವರೆಗೂ 2021ವರೆಗೂ ಏನು ನಡೆದಿದೆ ಅಲ್ವಾ, ಸೊ ಅದೆಲ್ಲ ಕ್ವಶನ್ ಪೇಪರ್ ಕೂಡ ಆ್ಯಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಎಡಿಷನ್ ಪುಸ್ತಕಗಳನ್ನು ನೀವು ತೆಗೆದುಕೊಳ್ಳಿ. ಸೊ ಈ ಒಂದು ವಿಡಿಯೋದಿಂದ ಎಲ್ಲರಿಗೂ ಉಪಯುಕ್ತವಾದಂತಹ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಮತ್ತು ನಿಮ್ಮ ಏನೇ ಒಂದು ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ನಮ್ಮ ಒಂದು ಚಾನಲ್ನ ಯಾರು ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತುವುದರ ಮೂಲಕ ನಮ್ಮ ಜೊತೆ ಯಾವಾಗಲೂ ನೋಟಿಫೈ ಆಗಿರಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು.